ಎಲ್ರಿಗೂ ನಮಸ್ಕಾರ. ಇವತ್ತಿನ ಟಾಪಿಕ್ ಟೈಪ್ಸ್ ಆಫ್ ಎಂಬ್ರಿಯೋ ಟ್ರಾನ್ಸ್ಫರ್. ಎಂಬ್ರಿಯೋ ಟ್ರಾನ್ಸ್ಫರ್ ಅಂತಂದರೆ IVFನ ಒಂದು ಸ್ಟೆಪ್. ಓಕೆ, ಫಸ್ಟಿಗೆ ಏನು ಮಾಡ್ತಾರೆ, ವೈಫ್ ಕಡೆಯಿಂದ ಎಗ್ನ ಕಲೆಕ್ಟ್ ಮಾಡ್ಕೊತಾರೆ. ನೆಕ್ಸ್ಟು ಹಸ್ಬೆಂಡ್ ಕಡೆಯಿಂದ ಸ್ಪರ್ಮ್ನ ಕಲೆಕ್ಟ್ ಮಾಡ್ಕೊತಾರೆ. ಆ್ಯಂಡ್ ಒಂದು ಮೀಡಿಯಮಲ್ಲಿ ಎಗ್ ಆ್ಯಂಡ್ ಸ್ಪರ್ಮ್ನ ಮೀಟ್ ಮಾಡೋದಕ್ಕೋಸ್ಕರ ಬಿಡ್ತಾರೆ. ಯಾವಾಗ ಸ್ಪರ್ಮು ಎಗ್ನ ಫರ್ಟಿಲೈಸ್ ಮಾಡುತ್ತೆ, ಆಮೇಲೆ ಎಂಬ್ರಿಯೋ ಯಾವಾಗ ಫಾರ್ಮ್ ಆಗುತ್ತೆ, ಯಾವಾಗ ಎಂಬ್ರಿಯೋ ತಯಾರಾಗುತ್ತೆ, ಅದನ್ನು ತಗೊಂಡು ಬಂದು ತಾಯಿಯ ಗರ್ಭಕೋಶಕ್ಕೆ ಅದನ್ನು ಹಾಕ್ತಾರೆ. ಸೊ ಹಾಕಿದ್ಮೇಲೆ ಆ ಎಂಬ್ರಿಯೋ ಬಂದು ಹೀಗೆ ಇಂಪ್ಲಾಂಟ್ ಆಗುತ್ತೆ. ಇದೆ ಇಂಪ್ಲಾಂಟೇಷನ್. ಓಕೆ, ಇದು ಎಂಬ್ರಿಯೋ, ಇದು ಯೂಟ್ರಸ್ ವಾಲ್ ಅಂದರೆ ಗರ್ಭಾಶಯದ ಒಳಪದರ, ಇದಕ್ಕೆ ಬಂದು ಹೀಗೆ ಅಂಟ್ಕೊಳ್ಳುತ್ತೆ. ಓಕೆ, ಇದೇ ಇಂಪ್ಲಾಂಟೇಷನ್. ಸೊ ಈ ಎಂಬ್ರಿಯೋನ ಯೂಟ್ರಸ್ ಒಳಗಡೆಗೆ ಹಾಕಬೇಕಲ್ಲ, ಅದನ್ನೇ ಎಂಬ್ರಿಯೋ ಟ್ರಾನ್ಸ್ಫರ್ ಅಂತ ಕರೀತಾರೆ. ಇದರಲ್ಲಿ ಸುಮಾರಷ್ಟು ವೆರೈಟೀಸ್ ಇದೆ. ಓಕೆ, ನೀವು ಯಾವುದನ್ನು ನಿಮಗೆ ಯಾವುದು ಸುಟೇಬಲ್ ಅನ್ನೋದನ್ನು ಡಾಕ್ಟರ್ ಚೂಸ್ ಮಾಡ್ತಾರೆ. ಓಕೆ, ಸೊ ಯಾವ್ಯಾವ ವೆರೈಟೀಸ್ ಇದೆ ಇದರಲ್ಲಿ ಅನ್ನೋದೇ ಇವತ್ತಿನ ವಿಡಿಯೋ. ಓಕೆ, ಮತ್ತೆ ಆಗ್ತಾಳ ನೋಡೋಣ. ಫಸ್ಟ್ ಒನ್ನು ಫ್ರೆಶ್ ಎಂಬ್ರಿಯೋ ಟ್ರಾನ್ಸ್ಫರ್. ಫ್ರೆಶ್ ಎಂಬ್ರಿಯೋ ಟ್ರಾನ್ಸ್ಫರ್ ಅಂತಂದರೆ ಈ ಸೈಕಲಲ್ಲೇ ಎಂಬ್ರಿಯೋ ರೆಡಿ ಮಾಡಿದ್ದಾರೆ, ಈ ಸೈಕಲಲ್ಲೇ ಎಂಬ್ರಿಯೋನ ಯೂಟ್ರಸ್ಸಿಗೆ ಹಾಕ್ತಾ ಇದ್ದಾರೆ ಅಂತ. ಆಯಿತಾ? ಸೈಕಲ್ ಅಂತಂತಂದರೆ ನೀವು ಈ ತಿಂಗಳು ಮಾಡಿಸ್ಕೊತಾ ಇದ್ದೀರಾ IVF ಅಂತಂದರೆ, ಈ ತಿಂಗಳಲ್ಲೇ ನಿಮಗೆ ಎಗ್ ಪಿಕಪ್ಪು ಇದೇ ತಿಂಗಳಲ್ಲಿ ಮಾಡಿರ್ತಾರೆ ಆ್ಯಂಡ್ ಫರ್ಟಿಲೈಸೇಷನ್ ಕೂಡ ಇದೇ ತಿಂಗಳಲ್ಲಿ ಆಗಿರುತ್ತೆ. ಇದೇ ತಿಂಗಳಲ್ಲಿ ನಿಮಗೆ ಎಂಬ್ರಿಯೋನ ನಿಮ್ಮ ಯೂಟ್ರಸ್ಸಿಗೆ ಹಾಕ್ತಾರೆ. ಓಕೆ, ಇದನ್ನು ಫ್ರೆಶ್ ಎಂಬ್ರಿಯೋ ಟ್ರಾನ್ಸ್ಫರ್ ಅಂತ ಕರೀತಾರೆ. ಆ್ಯಂಡ್ ಇದು ಯಾವಾಗೆಲ್ಲ ಎಂಥವ್ರಿಗೆ ಇದನ್ನು ಯೂಸ್ ಮಾಡ್ತಾರೆ ಅಂತಂದರೆ, ಯಾವಾಗ ಹಾರ್ಮೋನ್ ಲೆವೆಲ್ಸ್ ಅಂದರೆ ಹೆಣ್ಮಗುಗೆ ಯಾವುದೇ ರೀತಿಯಾದಂತಹ ಹಾರ್ಮೋನ್ ಇಂಬ್ಯಾಲೆನ್ಸ್ ಆಗಿರಬಹುದು, ಓವರಿಯನ್ ರಿಲೇಟೆಡು ಅಥವಾ ಎಂಡೋಮೆಟ್ರಿಯಮ್ ರಿಲೇಟೆಡ್ ಅಂದರೆ ಯೂಟ್ರಸ್ನ ಒಳಪದರ, ಗರ್ಭಾಶಯದ ಒಳಪದರ ಚೆನ್ನಾಗಿದ್ದು ಅದರ ಪ್ರಾಬ್ಲಮ್ಸ್ ಏನೂ ಇಲ್ಲ, ಹಾರ್ಮೋನ್ಸ್ ಎಲ್ಲ ಸರಿಯಾಗಿದೆ ಅನ್ನೋ ಅಂತಹ ಹೆಣ್ಮಗು ಬಂದಿತ್ತು ಅಂತಂತಂದರೆ ಅಂಥವರಿಗೆ ಫ್ರೆಶ್ ಎಂಬ್ರಿಯೋ ಟ್ರಾನ್ಸ್ಫರ್ ಮಾಡ್ತಾರೆ ಯೂಶಲ್ ಆಗಿ. ಓಕೆ, ಆ್ಯಂಡ್ ಇದ್ರದ್ದು ಯೂಸ್ ಏನು ಅಂತಂತಂದರೆ, ನಿಮಗೆ ಕಾಯುವಷ್ಟು ಅವಶ್ಯಕತೆ ಇರಲ್ಲ. ನೀವು ಈ ಟ್ರೀಟ್ಮೆಂಟಿಗೆ ಈ ಸೈಕಲಿಗೆ ಹೋಗಿದ್ದೀರಾ ಅಂತಂತಂದರೆ, IVF ಟ್ರೀಟ್ಮೆಂಟ್ ನಿಮಗೆ ಸ್ಟಾರ್ಟ್ ಮಾಡಿದ್ದಾರೆ ಅಂತಂದರೆ ಈ ಸೈಕಲಲ್ಲೇ ಎಲ್ಲ ಮುಗಿದು ಹೋಗ್ಬಿಡುತ್ತೆ. ಆ್ಯಂಡ್ 1 ಮಂತಲ್ಲಿ ನಿಮಗೆ ರಿಸಲ್ಟ್ಸ್ ಗೊತ್ತಾಗ್ಬಿಡುತ್ತೆ. ಆಯಿತಾ? ನಿಮಗೆ IVF ಸಕ್ಸಸ್ ಆಗಿದೆನೋ ಇಲ್ವೋ ಅನ್ನೋದು. ಕಾಯುವಷ್ಟು ಅವಶ್ಯಕತೆ ಇರೋದಿಲ್ಲ. ಇನ್ನೊಂದು ಮೇಜರ್ ಬಿಟ್ಬಿಟ್ಟೆ, ಜೆನೆಟಿಕ್ ಟೆಸ್ಟಿಂಗು ಯಾವೆಲ್ಲ ಕಪ್ಪಲ್ಲಿಗೆ ಜೆನೆಟಿಕ್ ಟೆಸ್ಟಿಂಗ್ ಈಸ್ ನಾಟ್ ನೀಡೆಡ್. ಎಲ್ಲ ಸರಿಯಾಗಿದೆ, ಜೆನೆಟಿಕ್ ಟೆಸ್ಟಿಂಗ್ ಮಾಡಿಸೋವಂತಹ ಅವಶ್ಯಕತೆ ಇಲ್ಲ ಅನ್ನೋವಂಥ ಕಪಲ್ಸ್ ಯಾರಿರ್ತಾರೆ ಅಂಥವ್ರಿಗೆ. ಅಂದರೆ ಈಗ ಕೆಲವೊಂದಿಷ್ಟು ಜನಕ್ಕೆ ಹೆಂಗೆ ಆಗ್ತಿರ್ತಿದೆ ಅಂತಂದರೆ, ಕ್ರೋಮೋಸೋಮಲ್ಲಿ ಏನಾದರೂ ಪ್ರಾಬ್ಲಮ್ಸ್ ಇತ್ತು ಅಂತಂದರೆ ಫಸ್ಟು ಫರ್ಟಿಲೈಸೇಷನ್ ಆಗಲ್ಲ. ಆಯಿತಾ? ನಿಮಗೆ ಸ್ಪರ್ಮಲ್ಲಿ ಅಥವಾ ಎಗ್ಗಲ್ಲಿ ಕ್ರೋಮೋಸೋಮ್ಸ್ ರಿಲೇಟೆಡ್ ಯಾವುದೇ ಪ್ರಾಬ್ಲಮ್ ಇತ್ತು ಅಂತಂತಂದ್ರೂ ಕೂಡ ಫರ್ಟಿಲೈಸೇಷನ್ ಆಗಲ್ಲ. ಫರ್ಟಿಲೈಸೇಷನ್ ಆಯಿತು ಅಂತಂದ್ರೂ ಇಂಪ್ಲಾಂಟೇಷನ್ ಆಗಲ್ಲ. ಇಂಪ್ಲಾಂಟೇಷನ್ ಆಯಿತು ಅಂತಂದ್ರೂ ಅರ್ಲಿ ಮಿಸ್ಕ್ಯಾರೇಜ್ ಆಗುತ್ತೆ. ಅರ್ಲಿ ಮಿಸ್ಕ್ಯಾರೇಜ್ ಆಗ್ತಾ ಇಲ್ಲ ಅಂತಂದರೆ ಸೆಕೆಂಡ್ ಟ್ರೈಮಿಸ್ಟ್ರಲ್ಲಿ ಆಗುತ್ತೆ, ಇಲ್ಲ ಥರ್ಡ್ ಟ್ರೈಮಿಸ್ಟ್ರಲ್ಲಿ ಮಗುನ ಕಳ್ಕೊತಾರೆ, ಅಥವಾ ಡೆಲಿವರಿ ಆದ ಮೇಲೆ ಮಗುವಿಗೆ ಬುದ್ಧಿಮಾಂದ್ಯತೆ ಬರುವಂತಹ ಚಾನ್ಸಸ್ ಇರುತ್ತೆ. ಓಕೆ, ಇದೆಲ್ಲ ಆಗೋದು ಕ್ರೋಮೋಸೋಮ್ಸ್ ರಿಲೇಟೆಡ್ ಏನಾದರೂ ಜೆನೆಟಿಕಲಿ ಏನಾದರೂ ಪ್ರಾಬ್ಲಮ್ ಇದ್ದಾವಾಗ. ಓಕೆ, ಸೊ ಈ ಥರದ್ದು ಯಾವುದೇ ಪ್ರಾಬ್ಲಮ್ ಆಗ್ತಾ ಇಲ್ಲ ಪೇಷಂಟ್ಗೆ ಅಂತಂದವಾಗ ಡಾಕ್ಟರ್ಸ್ಗೆ ಗೊತ್ತಾಗುತ್ತೆ ದ್ಯಾಟ್ ಇವರಿಗೆ ಕ್ರೋಮೋಸೋಮ್ಸ್ ಅಥವಾ ಜೆನೆಟಿಕಲಿ ಯಾವುದೇ ರೀತಿಯಾದಂತಹ ಪ್ರಾಬ್ಲಮ್ ಇಲ್ಲ, ಬೇರೆ ಯಾವುದೋ ರೀಸನ್ನಿಗೆ ಇವರು IVF ಮಾಡಿಸ್ತಾ ಇದ್ದಾರೆ. ಓಕೆ, ಸೊ ಈ ಥರ ಸಿಚುವೇಷನ್ನಲ್ಲಿ ಯಾವಾಗ ಪ್ರೀ ಇಂಪ್ಲಾಂಟೇಷನ್ ಜೆನೆಟಿಕ್ ಟೆಸ್ಟಿಂಗು ಮಾಡಿಸೋವಂತಹ ಅವಶ್ಯಕತೆ ಇಲ್ಲ ಅನ್ನೋವಂಥದ್ದು ಇರುತ್ತೆ, ಅಂಥ ಟೈಮಲ್ಲಿ ಯೂಶಲ್ ಆಗಿ ನಿಮಗೆ ಫ್ರೆಶ್ ಎಂಬ್ರಿಯೋ ಟ್ರಾನ್ಸ್ಫರ್ನ ಮಾಡ್ತಾರೆ. ನೆಕ್ಸ್ಟು ಫ್ರೋಝನ್ ಎಂಬ್ರಿಯೋ ಟ್ರಾನ್ಸ್ಫರ್. ಫ್ರೋಝನ್ ಎಂಬ್ರಿಯೋ ಟ್ರಾನ್ಸ್ಫರ್ ಅಂತಂತಂದರೆ ಈ ಸೈಕಲಲ್ಲಿ ನಿಮಗೆ ಎಂಬ್ರಿಯೋ ಫಾರ್ಮ್ ಆಗಿದೆ, ಆದರೆ ಜಾಸ್ತಿ ನಂಬರ್ ಆಫ್ ಎಂಬ್ರಿಯೋಸು ಜಾಸ್ತಿ ಇದೆ. ಅದನ್ನು ಸುಮ್ಮನೆ ಬುಟ್ಟಿಗೆ ಹಾಕೋ ಬದಲು, ಕಸದ ಬುಟ್ಟಿಗೆ ಹಾಕೋ ಬದಲು ಏನು ಮಾಡ್ತಾರೆ, ಸಪೋಸ್ ಈ IVF ಸೈಕಲ್ಲು ಸಕ್ಸಸ್ ಆಗದೇ ಇದ್ದರೆ ನೆಕ್ಸ್ಟ್ ಸೈಕಲಿಗೆ ಯೂಸ್ ಮಾಡ್ಕೊಳ್ಳೋಣ ಅಂತ ಹೇಳಿ ಈ ಸೈಕಲಲ್ಲಿ ಫಾರ್ಮ್ ಆಗಿರುವಂತಹ ಎಂಬ್ರಿಯೋನ ತೆಗೆದ್ಬಿಟ್ಟು ಫ್ರಿಜ್ಜಲ್ಲಿಡೋದು. ಓಕೆ, ಫ್ರಿಜ್ಜಲ್ಲಿ ಅದನ್ನು ಫ್ರೀಸ್ ಮಾಡಿ ಇಟ್ಟಿರೋ ಎಂಬ್ರಿಯೋನ ನಿಮಗೆ ನೆಕ್ಸ್ಟ್ ಸೈಕಲಲ್ಲಿ ವಾಪಸ್ಸು ಸ್ವಲ್ಪ ಬೆಚ್ಚಗೆ ಮಾಡಿ ಅದನ್ನು ಯೂಟ್ರಸ್ಸಿಗೆ ಹಾಕ್ತಾರೆ. ಓಕೆ, ಆವಾಗ ಅದನ್ನು ಫ್ರೋಝನ್ ಎಂಬ್ರಿಯೋ ಟ್ರಾನ್ಸ್ಫರ್ ಅಂತ ಕರೀತಾರೆ. ಯಾಕೆಂದರೆ ಫ್ರೀಸ್ ಮಾಡಿ ಇಟ್ಟಿರುವಂತಹ ಎಂಬ್ರಿಯೋನ ತಗೊಂಡು ಅದನ್ನು ಸ್ವಲ್ಪ ಬೆಚ್ಚಗೆ ಮಾಡಿ ಆಮೇಲೆ ಅದನ್ನು ನಿಮ್ಮ ಯೂಟ್ರಸ್ಸಿಗೆ ಹಾಕ್ತಾರಲ್ವ. ಸೊ ಹಾಗಾಗಿ
ಫ್ರೋಝನ್ ಎಂಬ್ರಿಯೋ ಟ್ರಾನ್ಸ್ಫರ್ ಅಂತ ಕರೀತಾರೆ. ಈ ಫ್ರೋಝನ್ ಎಂಬ್ರಿಯೋ ಟ್ರಾನ್ಸ್ಫರು ಯಾರಿಗೆಲ್ಲ ಯೂಸ್ ಆಗುತ್ತೆ ಅಂತಂತಂದರೆ, ಫಸ್ಟ್ ಸೈಕಲಲ್ಲಿ ಯಾವಾಗ ಎಂಡೋಮೆಟ್ರಿಯಮ್ ಲೈನಿಂಗು ಚೆನ್ನಾಗಿ ಫಾರ್ಮ್ ಆಗಿಲ್ಲ ಅನ್ನೋ ಅಂಥದ್ದು, ಅಥವಾ ಬೇರೆ ಯಾವುದೋ ಪ್ರಾಬ್ಲಮ್ ಬಂತು ಅಂತನೋ, ಅಥವಾ ವೆನ್ ಪೇಷಂಟ್ಗೆ ನಾನು ಒಂದು ಸ್ವಲ್ಪ ಬ್ರೇಕ್ ತೊಗೊತೀನಿ, 1-2 ತಿಂಗಳು ಬ್ರೇಕ್ ತೊಗೊಂಡು ದೆನ್ ಐ ವಿಲ್ ಟ್ರೈ ಅಂತನೋ, ಅಥವಾ ಫರ್ಟಿಲಿಟಿ ಪೋಸ್ಟ್ಪೋನ್ ಮಾಡೋದು ಅಂತನೋ, ಬೇಕಾದಷ್ಟು ರೀಸನ್ಸು. ಫ್ರೋಝನ್ ಎಂಬ್ರಿಯೋ ಟ್ರಾನ್ಸ್ಫರ್ ರಿಲೇಟೆಡೇ ಒಂದು ವಿಡಿಯೋ ಮಾಡಿದ್ದೀನಿ, ಅದನ್ನು ನೋಡಿದ್ರೆ ಗೊತ್ತಾಗುತ್ತೆ. ಓಕೆ, ಸೊ ಯಾವುದೇ ರೀಸನಿಂದ ನಿಮಗೆ ಈ ಸೈಕಲಲ್ಲಿ ಎಕ್ಸ್ಟ್ರಾ ಫಾರ್ಮ್ ಆಗಿರೋ ಎಂಬ್ರಿಯೋನ ಫ್ರೀಸ್ ಮಾಡಿ ಇಟ್ಟಿದ್ರು ಅಂದರೆ, ಫ್ರೀಸ್ ಮಾಡಿ ಇಟ್ಟಿರುವಂತಹ ಎಂಬ್ರಿಯೋನ ನಿಮ್ಮ ಪರ್ಟಿಕ್ಯುಲರ್ ಸೈಕಲಲ್ಲಿ ಯೂಸ್ ಮಾಡ್ಕೊತಿದ್ದಾರೆ, ಇಂಪ್ಲಾಂಟ್ ಮಾಡೋದಕ್ಕೋಸ್ಕರ ನಿಮ್ಮ ಯೂಟ್ರಸ್ಸಿಗೆ ಹಾಕ್ತಾ ಇದ್ದಾರೆ ಅಂತಂದರೆ ಅದನ್ನು ಫ್ರೋಝನ್ ಎಂಬ್ರಿಯೋ ಟ್ರಾನ್ಸ್ಫರ್ ಅಂತ ಕರೀತಾರೆ. ಅಗೇನ್ ಇದರಲ್ಲಿ 2 ಟೈಪ್ಸು, ಒಂದು ನ್ಯಾಚುರಲ್ ಸೈಕಲ್, ಇನ್ನೊಂದು ಹಾರ್ಮೋನ್ ಸೈಕಲ್. ನ್ಯಾಚುರಲ್ ಸೈಕಲಲ್ಲಿ ಏನಾಗುತ್ತೆ, ಯಾವಾಗ ಪೇಷಂಟ್ಗೆ ಓವುಲೇಷನ್ ರಿಲೇಟೆಡ್ ಯಾವುದೇ ಪ್ರಾಬ್ಲಮ್ ಇರೋದಿಲ್ಲ, ಹಾರ್ಮೋನ್ ಲೆವೆಲ್ ಎಲ್ಲ ಚೆನ್ನಾಗಿರುತ್ತೆ, ನ್ಯಾಚುರಲ್ ಓವುಲೇಷನ್ ಎಲ್ಲ ಆಗ್ತಾ ಇರುತ್ತೆ, ಅಂಥವ್ರಿಗೆ ನ್ಯಾಚುರಲ್ ಸೈಕಲ್ನ ಯೂಸ್ ಮಾಡ್ತಾರೆ. ಅಂದರೆ ಮೆಡಿಸಿನ್ಸ್ ಏನೂ ಕೊಡೋದಿಲ್ಲ, ಡೈರೆಕ್ಟಾಗಿ ನಿಮಗೆ ಓವುಲೇಷನ್ ಆಗಿದೆ ಅಂದವಾಗ ಅದರದ್ದು ನೆಕ್ಸ್ಟ್ ವೀಕು ನಿಮಗೆ ಎಂಬ್ರಿಯೋ ಟ್ರಾನ್ಸ್ಫರ್ ಮಾಡ್ತಾರೆ. ಇದರಿಂದ ಏನಾಗುತ್ತೆ, ನ್ಯಾಚುರಲ್ ಕನ್ಸೆಪ್ಷನ್ ಥರನೇ ಇರುತ್ತೆ. ಓಕೆ, ಹಾರ್ಮೋನ್ ಸೈಕಲಲ್ಲಿ ಏನು ಮಾಡ್ತಾರೆ ಅಂತಂತಂದರೆ, ನಿಮಗೆ ಯಾಕೆ ಯೂಸ್ ಮಾಡ್ತಾರೆ ಅಂದರೆ, ಓವುಲೇಷನ್ ರೆಗ್ಯುಲರಾಗಿ ಆಗ್ತಾ ಇರಲ್ಲ, ಲೈಕ್ PCODನೋ ಇರೆಗ್ಯುಲರ್ ಪೀರಿಯಡ್ಸು ಈ ಥರ ಏನಾದರೂ ಇತ್ತು ಅಂತಂದರೆ, ಹಾರ್ಮೋನಲ್ ಇಂಬ್ಯಾಲೆನ್ಸ್ ಇತ್ತು ಅಂತಂದರೆ, ನ್ಯಾಚುರಲ್ ಓವುಲೇಷನ್ ಆಗ್ತಾ ಇಲ್ಲ ಅನ್ನೋ ಅಂತಹ ಸಿಚುವೇಶನ್ ಇತ್ತು ಅಂತಂದರೆ ಹಾರ್ಮೋನ್ ಸೈಕಲ್ನ ಯೂಸ್ ಮಾಡಿದ್ದಾರೆ. ಓಕೆ, ಎರಡೂ ಸೈಕಲಲ್ಲಿ, ನ್ಯಾಚುರಲ್ ಸೈಕಲ್ ಆಗಿರ್ಬೋದು, ಹಾರ್ಮೋನ್ ಸೈಕಲ್ ಆಗಿರ್ಬೋದು, ಎರಡೂ ಸೈಕಲಲ್ಲೂ ಫ್ರೀಸ್ ಮಾಡಿ ಇಟ್ಟಿರುವಂತಹ ಎಂಬ್ರಿಯೋನೇ ಯೂಸ್ ಮಾಡ್ತಾರೆ. ಓಕೆ, ಸೊ ಫ್ರಿಜ್ಜಿಂದ ತೆಗೆದು ಯೂಸ್ ಮಾಡುವಂತಹ ಸೈಕಲ್ನ ಫ್ರೋಝನ್ ಎಂಬ್ರಿಯೋ ಟ್ರಾನ್ಸ್ಫರ್ ಅಂತ ಕರೀತಾರೆ. ಓಕೆ, ನೆಕ್ಸ್ಟು ಡೇ 3 ಎಂಬ್ರಿಯೋ ಟ್ರಾನ್ಸ್ಫರ್ ಆ್ಯಂಡ್ ಡೇ 5 ಎಂಬ್ರಿಯೋ ಟ್ರಾನ್ಸ್ಫರ್. ಡೇ 3 ಎಂಬ್ರಿಯೋ ಟ್ರಾನ್ಸ್ಫರ್ ಅಂತಂದರೆ, ಎಂಬ್ರಿಯೋ ಫಾರ್ಮ್ ಆಗಿ ಅದು ಡೆವಲಪ್ ಆಗಿ 3ನೇ ದಿವಸದ ಎಂಬ್ರಿಯೋನ, ಈಗ ಮಗು ಹುಟ್ಟಿದ ಮೇಲೆ ಬೆಳೀತಾ ಹೋಗುತ್ತಲ್ವಾ, ಆವಾಗ ನಾವೇನು ಹೇಳ್ತೀವಿ, ಮಗುಗೆ 3 ದಿವಸ ಆಗಿದೆ, 3 ತಿಂಗಳಾಗಿದೆ, 3 ತಿಂಗಳ ಮಗು ಅಂತ ಹೆಂಗೆ ಕರಿತೀವಿ ಮಗು ಹುಟ್ಟಿದ ಮೇಲೆ, ಅದೇ ಥರ ಫರ್ಟಿಲೈಸೇಷನ್ ಆದಮೇಲೆ, ಅಂದರೆ ಎಗ್ ಸ್ಪರ್ಮು ಮೀಟ್ ಆದಮೇಲೆ, ಫರ್ಟಿಲೈಸೇಷನ್ ಆದಮೇಲೆ ಅಲ್ಲಿಂದ 3ನೇ ದಿವಸದ ಎಂಬ್ರಿಯೋ, 3 ದಿವಸದಷ್ಟು ಬೆಳೆದಿರೋ ಅಂತಹ ಎಂಬ್ರಿಯೋನ ಯಾವಾಗ ನಿಮ್ಮ ಗರ್ಭಾಶಯಕ್ಕೆ ಹಾಕ್ತಾರೆ, ಅದನ್ನು ಡೇ 3 ಎಂಬ್ರಿಯೋ ಟ್ರಾನ್ಸ್ಫರ್ ಅಂತ ಕರೀತಾರೆ. ಓಕೆ, ಈ ಟೈಮಲ್ಲಿ ಕ್ಲೀವೇಜ್ ಎಂಬ್ರಿಯೋ ಅಂತ ಕರೀತಾರೆ ಆ ಎಂಬ್ರಿಯೋನ. ನೆಕ್ಸ್ಟು ಡೇ 5 ಎಂಬ್ರಿಯೋನ ಬ್ಲಾಸ್ಟೋಸಿಸ್ಟ್ ಅಂತ ಕರೀತಾರೆ. ಬ್ಲಾಸ್ಟೋಸಿಸ್ಟ್ ಎಂಬ್ರಿಯೋನ ಬ್ಲಾಸ್ಟೋಸಿಸ್ಟ್ ಅಂತ ಕರೀತಾರೆ. ಓಕೆ, ಇದು ಏನು ಅಂತಂದರೆ 5 ದಿವಸ ಆಗಿರುತ್ತೆ ಎಂಬ್ರಿಯೋ ಬೆಳೀತಾ 5th ಡೇ ರೀಚ್ ಆಗಿರುತ್ತೆ. 5th ಡೇ ಎಂಬ್ರಿಯೋನ ಟ್ರಾನ್ಸ್ಫರ್ ಮಾಡೋದ್ರಿಂದ ಅದನ್ನು ಡೇ 5 ಎಂಬ್ರಿಯೋ ಟ್ರಾನ್ಸ್ಫರ್ ಅಂತ ಕರೀತಾರೆ. ಓಕೆ, ಸೊ ಡೇ 5 ಎಂಬ್ರಿಯೋ ಟ್ರಾನ್ಸ್ಫರ್ ಮಾಡೋದ್ರಿಂದ ಏನು ಅಂತಂತಂದರೆ, ಒಂದು ಸ್ವಲ್ಪ ಜಾಸ್ತಿ ಡೆವಲಪ್ ಆಗಿರುತ್ತೆ ಆ್ಯಂಡ್ ಸಕ್ಸಸ್ಫುಲ್ ಇಂಪ್ಲಾಂಟೇಷನ್ ಆಗುವಂತಹ ಚಾನ್ಸಸ್ ಜಾಸ್ತಿ ಇರುತ್ತೆ ಆ್ಯಂಡ್ ಈ ಎಂಬ್ರಿಯೋಗೆ ಪೊಟೆನ್ಷಿಯಲ್ ಜಾಸ್ತಿ ಇರುತ್ತೆ. ಸೊ ನಿಮಗೆ ಡೇ 5 ಎಂಬ್ರಿಯೋ ಅಂತಂತಂದರೆ ಇನ್ನು ಮೋರ್ ವಿಸಿಬಲ್, ಡಾಕ್ಟರ್ಸ್ ಕ್ಯಾನ್ ಮೇಕ್ಔಟ್ ಇದು ಸಕ್ಸಸ್ ಆಗುತ್ತೋ ಇಲ್ವೋ ಅನ್ನೋ ಅದರ ಸ್ಟ್ರಕ್ಚರ್ಸ್ ಮೇಲೇ ನಿಮಗೆ ಗ್ರೇಡ್ ಕೊಟ್ಟು ಇದು ಸಕ್ಸಸ್ ಆಗಬಹುದು ಅನ್ನೋವಂತಹ ಚಾನ್ಸಸ್ ಜಾಸ್ತಿ ಇದೆ ಅನ್ನೋವಂಥದ್ದನ್ನು ಹೇಳ್ತಾರೆ ಡೇ 5 ಎಂಬ್ರಿಯೋನ ನೋಡಿ. ಓಕೆ, ಇಟ್ ವಿಲ್ ಬಿ ಮೋರ್ ಕ್ಲಿಯರ್. ಡೇ 3ಗೆ ಕಂಪೇರ್ ಮಾಡಿದ್ರೆ ಡೇ 5 ಎಂಬ್ರಿಯೋ ಸ್ವಲ್ಪ ಕ್ಲಿಯರ್ ಆಗಿರುತ್ತೆ. ಸೊ ಹಾಗಾಗಿ ಯೂಶುವಲ್ ಆಗಿ ಈಗ ನವ ಡೇಸ್ ಡೇ 5 ಎಂಬ್ರಿಯೋನೇ ಟ್ರಾನ್ಸ್ಫರ್ ಮಾಡ್ತಾರೆ ಇನ್ಸ್ಟೆಡ್ ಆಫ್ ಡೇ 3. ಮುಂಚೆ ಎಲ್ಲ ಡೇ 3ನೇ ಮಾಡ್ತಾ ಇದ್ದಿದ್ದು. ಓಕೆ, ಸೊ ಈ ಡೇ 3ನ ಯಾವಾಗ ಲಿಮಿಟೆಡ್ ಕಂಡೀಷನ್ ಇದ್ದು ಆ್ಯಂಡ್ ಎಂಬ್ರಿಯೋ ತುಂಬ ಚೆನ್ನಾಗಿ ಬರ್ತಾ ಇಲ್ಲ ಅನ್ನುವಂಥದ್ದು ಏನಾದರೂ ಇತ್ತು ಅಂತಂತಂದರೆ, ಲ್ಯಾಬ್ ರಿಸ್ಟ್ರಿಕ್ಟೆಡ್ ಕಂಡೀಷನ್ಸ್ ಏನಾದರೂ ಇತ್ತು ಅಂತಂತಂದರೆ ಆವಾಗ ಡೇ 3ನೇ ಹಾಕ್ತಾರೆ. ಓಕೆ, ಇಲ್ಲ ಅಂತಂತಂದರೆ ಯೂಶುವಲ್ ಆಗಿ ನವ ಡೇಸ್ ಡೇ 5 ಎಂಬ್ರಿಯೋನ ಟ್ರಾನ್ಸ್ಫರ್ ಮಾಡ್ತಾರೆ. ನೆಕ್ಸ್ಟ್ ಟೈಪು ಸಿಂಗಲ್ ಎಂಬ್ರಿಯೋ ಟ್ರಾನ್ಸ್ಫರ್ ಅಥವಾ ಮಲ್ಟಿಪಲ್ ಎಂಬ್ರಿಯೋ ಟ್ರಾನ್ಸ್ಫರ್. ಸಿಂಗಲ್ ಎಂಬ್ರಿಯೋ ಟ್ರಾನ್ಸ್ಫರಲ್ಲಿ 1 ಎಂಬ್ರಿಯೋನ ಟ್ರಾನ್ಸ್ಫರ್ ಮಾಡ್ತಾರೆ. ಮಲ್ಟಿಪಲ್ ಎಂಬ್ರಿಯೋ ಟ್ರಾನ್ಸ್ಫರಲ್ಲಿ 2 ಅಥವಾ 3 ಎಂಬ್ರಿಯೋಸ್ನ ಟ್ರಾನ್ಸ್ಫರ್ ಮಾಡ್ತಾರೆ. ಇದು ಯಾವಾಗ ಆಪ್ಟ್ ಮಾಡ್ತಾರೆ ಅಂತಂತಂದರೆ, ಇಟ್ ಡಿಪೆಂಡ್ಸ್ ಆನ್ ಯುವರ್ ಏಜ್ ಮೇಲೆ ಡಿಪೆಂಡ್ ಆಗುತ್ತೆ ಆ್ಯಂಡ್ ಕ್ವಾಲಿಟಿ ಆಫ್ ಎಂಬ್ರಿಯೋ ಯಾವ ಗ್ರೇಡ್ ಎಂಬ್ರಿಯೋ ಫಾರ್ಮ್ ಆಗಿದೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಆ್ಯಂಡ್ IVF ಸೈಕಲ್ ಮೇಲೆ ಡಿಪೆಂಡ್ ಆಗುತ್ತೆ ಆ್ಯಂಡ್ ಓವರಾಲ್ ಹೆಲ್ತ್ ಮೇಲೆ, ತಾಯಿ ಆಗೋರ ಓವರಾಲ್ ಹೆಲ್ತ್ ಮೇಲೆ ಡಿಪೆಂಡ್ ಆಗುತ್ತೆ ನಿಮಗೆ ಸಿಂಗಲ್ ಎಂಬ್ರಿಯೋ ಟ್ರಾನ್ಸ್ಫರ್ ಮಾಡಬೇಕಾ ಅಥವಾ ಜಾಸ್ತಿ ಎಂಬ್ರಿಯೋಸ್ನ ಟ್ರಾನ್ಸ್ಫರ್ ಮಾಡಬೇಕಾ ಅನ್ನೋದು. ಓಕೆ, ಇದೇ ಟೈಪ್ಸ್ ಆಫ್ ಎಂಬ್ರಿಯೋ ಟ್ರಾನ್ಸ್ಫರ್. ಒಂದು ಫ್ರೆಶ್ ಎಂಬ್ರಿಯೋ ಟ್ರಾನ್ಸ್ಫರ್, ಫ್ರೋಝನ್ ಎಂಬ್ರಿಯೋ ಟ್ರಾನ್ಸ್ಫರ್, ಡೇ 3 ಎಂಬ್ರಿಯೋ ಟ್ರಾನ್ಸ್ಫರ್, ಡೇ 5 ಎಂಬ್ರಿಯೋ ಟ್ರಾನ್ಸ್ಫರ್,
ಸಿಂಗಲ್ ಎಂಬ್ರಿಯೋ ಟ್ರಾನ್ಸ್ಫರ್ ಆರ್ ಮಲ್ಟಿಪಲ್ ಎಂಬ್ರಿಯೋ ಟ್ರಾನ್ಸ್ಫರ್. ಓಕೆ, ಇದಿಷ್ಟೇ ವೆರೈಟೀಸ್ ಆಫ್ ಎಂಬ್ರಿಯೋ ಟ್ರಾನ್ಸ್ಫರ್ಸ್. ಇದನ್ನ ಬಿಟ್ಟು ಎಂಬ್ರಿಯೋ ಟ್ರಾನ್ಸ್ಫರ್ ಬಗ್ಗೆ ಮತ್ತೇನಾದರೂ ಡೌಟ್ ಇತ್ತು ಅಂತಂದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ಖಂಡಿತವಾಗ್ಲೂ ಉತ್ತರ ಕೊಡೋದಕ್ಕೆ ಟ್ರೈ ಮಾಡ್ತೀನಿ. ಆ್ಯಂಡ್ ಈ ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಅಂತ ಅನ್ನಿಸ್ತು ಅಂದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಶೇರ್ ಮಾಡಿ. ಆ್ಯಂಡ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಕೂಡ ಮಾಡಿ. ಧನ್ಯವಾದ.